ವೀಕ್ಷಕರೇ, ಮಕ್ಕಳ ಹಕ್ಕು ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ, ಅದರ ವಿರುದ್ಧ ನಾವು ಯಾವ ರೀತಿ ಹೋರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮೈಸೂರಿಂದ ಈಗ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಈಗ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ. ಈಗ ಇದರಲ್ಲಿ ನೀವು ಏನ್ ಟಾಪಿಕ್ ಮಾತಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಶೈಕ್ಷಣಿಕವಾಗಿ ಮಕ್ಕಳಿಗಾಗುವಂತಹ ತೊಂದರೆ ಅದು ಕೇವಲ ದುಡ್ಡಿನ ವಿಷಯ ಅಲ್ಲ ಅಥವಾ ಮಾನಸಿಕವಾಗಿ ಅಲ್ಲ, ಎಲ್ಲಾ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆಗಳಾಗಬಹುದು, ಅದಕ್ಕೆ ಮಕ್ಕಳ ಆಯೋಗ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಮ್ಮ ಕ್ವಾಲಿಫಿಕೇಶನ್ ಏನು ಮೇಡಮ್? ನಿಮ್ಮ ಕ್ವಾಲಿಫಿಕೇಶನ್ ಏನು? ಅಲ್ಲ, ನಾನು BBA ಮಾಡಿದ್ದೀನಿ. ಏನ್ ಪ್ರಶ್ನೆ ಇದೆ ನಿಮ್ದು? ಓಕೆ, ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಓಕೆ, ಈಗ ನೀನಾ ಅವರೇ, ನಾವು ಮಾತಾಡ್ತಾ ಇರಬೇಕಾದ್ರೆ ಇವಾಗ ಎಲ್ಲ ರೀತಿಯೂ ಮಾತಾಡಿದ್ವಿ. ಆಮೇಲೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಅದರ ಒಂದು ವ್ಯವಸ್ಥೆ ಬಗ್ಗೆ ಏನಂತೀರಾ ನೀವು? ಅಲ್ಲಿ ಸ್ವಲ್ಪ ಅದು ಕ್ಲೋಸ್ಡ್ ಸೆಟಪ್ಪು ಏನಾಗ್ತಾಯಿದೆ, ಅಲ್ಲೇ ಶಿಕ್ಷಣ ಆಗುತ್ತೋ ಅಲ್ಲೇ ಇರ್ತಾರೆ, ಎಲ್ಲ ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಸರ್ಕಾರ ಎರಡು ಇಲಾಖೆಯಿಂದ ಈ ಥರ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಆಮೇಲೆ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸು ಎಲ್ಲ ಇದೆ. ಇದು ಕ್ವಾಲಿಟಿ ಆಫ್ ಎಜುಕೇಷನ್ ನಾನು ನೋಡೋ ಪ್ರಕಾರ ತುಂಬ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಪೇರೆಂಟ್ಸು ಎಸ್ಪೆಷಲಿ ಹಳ್ಳಿಯರವರೆಲ್ಲ ಎಕ್ಸಾಮಿನೇಷನ್ ಬರೆದ್ಬಿಟ್ಟು ಒಂದು ಇಂಟರ್ವ್ಯೂಸ್ ಎಲ್ಲ ಮಾಡಿಬಿಟ್ಟು ಸೇರಿಸ್ತಾರೆ. ಸೊ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ. ಅಲ್ಲಿನೂ ಸ್ವಲ್ಪ ಒಂಥರ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿದೆ ನಮಗೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಓಪನ್ ಇರಬೇಕು, ಕೌನ್ಸಿಲರ್ಸ್ ಇರಬೇಕು. ಮಕ್ಕಳು 6 ವಯಸ್ಸು 8 ವಯಸ್ಸು 10 ವಯಸ್ಸಿನ ಮಕ್ಕಳು ಮನೆ ಬಿಟ್ಬಿಟ್ಟು ಬರ್ತಾರೆ, ಅವ್ರಿಗೆ ಏನೋ ಇಮೋಷ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಒಂದು ಕೌನ್ಸಿಲಿಂಗ್ ಫೆಸಿಲಿಟೀಸೂ ಇರಬೇಕು. ಆಮೇಲೆ ಏನೋ ಒಂದು ದೂರ ಬಂದಿದೆನಾ, ಒಂದು ಕಂಪ್ಲೇಂಟ್ ರಿಡ್ರೆಸಲ್ ಒಂದು ಕಮಿಟಿ ಇರಬೇಕು. ಅಲ್ಲಿ ಏನು ಮಗುಗೆ ಏನೋ ತೊಂದರೆ ಆಗಿದೆನೋ ಯಾರ ಹತ್ರ ಬಂದು ಹೇಳೋದು, ಅದು ಹೇಗೆ ಆ ಕಂಪ್ಲೇಂಟ್ಗೆ ಹೇಗೆ ನಾವು ಸುಧಾರಿಸೋದು, ಆ ಮಗುಗೆ ಏನು ತೊಂದರೆ ಆಗ್ತಾಯಿದೆ, ಮೇನು ಅವ್ರ ಮನೆ ಬಗ್ಗೆನೂ ಶಿ ಮಸ್ಟ್ ಬಿ ಮಿಸ್ಸಿಂಗ್ ಹೋಮ್ ಸಿಕ್ ಇರ್ಬೋದು, ಇಲ್ಲ ನಾವು ಯಾರನ್ನೋ. ಈಗ ಸ್ವಲ್ಪ ರೆಸಿಡೆನ್ಷಿಯಲ್ ಸ್ಕೂಲ್ಸು ಕೋ ಎಜುಕೇಷನಲ್, ಬಾಯ್ಸು ಇರ್ತಾರೆ, ಗರ್ಲ್ಸ್ ಇದ್ದಾರೆ. ಹಾಸ್ಟೆಲ್ಸನ್ನು ಬೇರೆ ಬೇರೆ ಇರುತ್ತೆ. ಒಂದು ಏನೋ ಚಿಡಾಸ್ ಇರ್ಬೋದು, ಏನೋ ಒಂಥರ. ಸೊ ಒಂಥರ ಕೌನ್ಸಿಲಿಂಗ್ ಫೆಸಿಲಿಟೀಸ್ನೂ ಇರಬೇಕು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಲೆ. ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಕ್ವಾಲಿಟಿ ಗುಡ್ ಇದೆ. ನನಗೆ ಇಟ್ಸ್ ಕ್ವೈಟ್ ಅ ಗುಡ್ ಫೆಸಿಲಿಟಿ. ಯಾಕೆಂದರೆ ಹಳ್ಳಿಯಿಂದ ನಮಗೇನು ಒಂಥರ ದೂರ ಬರುತ್ತೆ, ಮೇಡಮ್ ನಮ್ಮ ಮನೆ ಇಲ್ಲಿದೆ, ಈ ಹಳ್ಳಿಯಲ್ಲೇ 3 ಕಿಲೋಮೀಟರ್ 5 ಕಿಲೋಮೀಟರ್ವರೆಗೆ ಸ್ಕೂಲ್ ಇಲ್ಲ, ಬಸ್ ಫೆಸಿಲಿಟೀಸ್ ಇಲ್ಲ. ಸೊ ಆ ಥರ ಮಕ್ಕಳಿಗೆ ಖಂಡಿತ ಇದು ಒಳ್ಳೆ ಪ್ರೋಗ್ರಾಮ್. ಸರ್ಕಾರ ಕೋಟಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಈ ಥರ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ. ಸೊ ಒಳ್ಳೆ ಪ್ರೋಗ್ರಾಮ್. ಓಕೆ, ಈಗ ಹಾವೇರಿಯಿಂದ ನಾಗರಾಜ್ ಅವರು ಕಾಲ್ ಮಾಡಿದ್ದಾರೆ. ನಾಗರಾಜ್, ನಿಮ್ಮ ಪ್ರಶ್ನೆ ಏನು? ಹೇಳಿ, ಮಾತಾಡಿ ನಾಗರಾಜ್, ಹೇಳಿ. ಇದು ನಾವು ಇಲ್ಲಿ ಹಾವೇರಿಯಿಂದ ಮಾತಾಡ್ತಾ ಇರೋದು. ಈಗ ನಾವು ಮಕ್ಕಳಿಗೆ ನಾವು ನಮ್ಮ ಇದರಿಂದ ಇಂಗ್ಲಿಷ್ ಮೀಡಿಯಂ ಅಂತೇಳಿ ಹಾಕಿ ಅವ್ರಿಗೆ ಒಂಥರ ಇದನ್ನ ಮಾಡ್ತಿದೀವಲ್ಲ, ಪ್ರೆಷರ್ ಮಾಡಂಗಿಲ್ಲ ನಾವು ಅವ್ರಿಗೆ ಪ್ರೆಷರ್ ಮಾಡ್ತಾ ಇದೀವಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ನಿಮ್ಮ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಇಂಗ್ಲಿಷ್ ಮೀಡಿಯಂ ನಮ್ಗೆ ಅರ್ಥ ಆಯ್ತು. ಅರ್ಥ ಆಯ್ತಲ್ಲ ಏನಾಗಿದೆ, ಇವರೆಲ್ಲ ಇಂಗ್ಲೀಷ್ ಮೀಡಿಯಂ ಹಾಕಿ, ಯಾಕೆಂದರೆ ಎಲ್ಲರಿಗೂ ಗೊತ್ತು ಇಂಗ್ಲೀಷ್ ಮೀಡಿಯಮ್ನ ಕಾಲೇಜ್ ಎಜುಕೇಷನು ಆಮೇಲೆ ಫ್ಯೂಚರ್ ಕೆಲಸಗೆ ಈಸಿ ಆಗತ್ತೂ ಎಲ್ಲರೂ ಹಾಕ್ತಾ ಇದ್ದಾರೆ. ಸೊ ಈಗ ನಾನು ಹೇಳ್ತೀನಿ, ಅಟ್ಲೀಸ್ಟ್ ಮದರ್ ಟಂಗ್ 5th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ವರೆಗೆ ಸ್ವಲ್ಪ ಮದರ್ ಟಂಗ್ ವಿತ್ ಸೈಡ್ ಬೈ ಸೈಡ್ ಇಂಗ್ಲೀಷ್ ಹೇಳ್ಕೊಟ್ಟಿದ್ದಾನೆ, ಮಕ್ಕಳಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಈಗ ಫಸ್ಟ್ ಆಫ್ ಆಲ್ ನೀವು ಡೈರೆಕ್ಟ್ಲಿ ಇಂಗ್ಲೀಷ್ ಮೀಡಿಯಮ್ ಹಾಕಿದ್ದೇನೆ ಮಗುಗೆ ಅರ್ಥ ಆಗಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಕೆಳಗಡೆ ಹೋಗ್ತಾ ಇದೆ. ಸೊ ಏನು ನಮ್ಮದು ಸೊಸೈಟಿ ಈ ಥರ ಇದೆಯಲ್ಲ ಇಂಗ್ಲೀಷ್ ಮೀಡಿಯಮ್. ಸೊ ನಾನೇನು ಹೇಳ್ತೀನಿ ಪೇರೆಂಟ್ಸ್ಗೆ, ನಿಮ್ಮ ಮನೆಯಲ್ಲೇ ತುಂಬ ಲೋಕಲ್ ಲ್ಯಾಂಗ್ವೇಜೇ ಮಾತಾಡ್ತಾ ಇದ್ದೆ, ಅಟ್ಲೀಸ್ಟ್ 5th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ವರೆಗೆ ಈ ಲ್ಯಾಂಗ್ವೇಜ್ಲೇ ಕತ್ಕೊಳ್ಳಿ ಮಗು. ಆಮೇಲೆ ಸ್ಲೋಲಿ ನಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಮೇನ್ ಸ್ಟ್ರೀಮ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಐ ಥಿಂಕ್ ಸಾಕಷ್ಟು ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀರಾ. ಅಂದರೆ ಯಾವ ರೀತಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಕ್ಕಳ ಆಯೋಗ ಯಾವಾಗಲೂ ಮಕ್ಕಳ ಬೆಂಬಲಕ್ಕೆ ನಿಂತಿದೆ. ಶೈಕ್ಷಣಿಕವಾಗಿ ಏನೆಲ್ಲ ತೊಂದರೆಗಳಾಗುತ್ತೆ ಆಗ ಎಚ್ಚೆತ್ಕೊಂಡು ಮಕ್ಕಳ ಆಯೋಗದ ಸಹಾಯವನ್ನು ನೀವು ಪಡ್ಕೋಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.